ಕರ್ನಾಟಕದಲ್ಲಿರುವಂತಹ ಈ ದೇವಿ ದೇವಸ್ಥಾನಕ್ಕೆ ಕೇರಳದಿಂದ ತುಂಬಾ ಭಕ್ತಾದಿಗಳು ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ಅಲ್ಲಿನ ಹೆಣ್ಣು ಮಕ್ಕಳು ಕೇರಳ ಸಂಪ್ರದಾಯದ ಬಿಳಿ ಸೀರೆಯನ್ನು ತೊಟ್ಟು ದೇವಿ ದರ್ಶನಕ್ಕಾಗಿ ಬರ್ತಾರೆ. ಕೊಡಚಾದ್ರಿ ಬೆಟ್ಟಗಳ ಮಧ್ಯೆ ಸೌಪರ್ಣಿಕಾ ನದಿಯ ದಡದಲ್ಲಿ ನೆಲೆಸಿರುವ ತಾಯಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿ ಈ ದೇವಸ್ಥಾನವನ್ನು ಶಂಕರಾಚಾರ್ಯರು ಸ್ಥಾಪಿಸಿದ್ದು ಮತ್ತು 108 ಶಕ್ತಿಪೀಠಗಳಲ್ಲಿ ಒಂದು ಅಂತ ಹೇಳ್ತಾರೆ. ಮೂಕಾಂಬಿಕಾ ದೇವಿಯನ್ನು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಸರಸ್ವತಿ ಈ 3 ದೇವಿಯರ ಒಕ್ಕೂಟ ಅಂತಾನೆ ಕರೀತಾರೆ. ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿ ಮೂಕಾಂಬಿಕಾ ದೇವಿ ನೆಲೆಸಿದ್ದಾಳೆ. ದೇವಸ್ಥಾನ ಅಂತೂ ತುಂಬಾ ವಿಶಾಲವಾಗಿತ್ತು. ದೇವಿ ದರ್ಶನ ಕೂಡ ಚೆನ್ನಾಗಾಯ್ತು, ಅಲಂಕಾರನೂ ಚೆನ್ನಾಗಿತ್ತು. ಇಲ್ಲಿ ಸ್ಟೇಗೆ ಏನು ಪ್ರಾಬ್ಲಮ್ ಇಲ್ಲ. ದೇವಸ್ಥಾನ ಕಡೆಯಿಂದಾನೇ ಸ್ಟೇ ಅವೈಲೇಬಲ್ ಇದೆ. ಕೊಲ್ಲೂರು ಕಾಡುಗಳ ಮಧ್ಯನೇ ಇದೆ. ತುಂಬಾ ಘಾಟ್ ಸೆಕ್ಷನ್ ಎಲ್ಲ ಇದೆ. ನಾವು ಮುಂದೆ ಈ ಘಾಟ್ ಸೆಕ್ಷನ್ ಎಲ್ಲ ದಾಟ್ಕೊಂಡು ಗ್ರೀನರಿ ಎಲ್ಲ ನೋಡ್ಕೊಂಡು ಮುರುಡೇಶ್ವರ ಕಡೆಗೆ ಹೊರಟ್ವಿ.